ನಮಸ್ಕಾರ ಸ್ನೇಹಿತರೆ, ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಂಡಿಯಾ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಭಾರತೀಯ ಅಂಚೆ ಕಚೇರಿಯಿಂದ 44,228 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM, ಡಾಕಾ ಸೇವಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹುದ್ದೆಗಳ ವಿದ್ಯಾರ್ಹತೆ 10th ಸ್ಟ್ಯಾಂಡರ್ಡ್ SSLC ಆಗಿರ್ತದೆ. ಅರ್ಜಿ ಶುಲ್ಕ ₹100 ಆಗಿರ್ತದೆ. ಈ ಹುದ್ದೆಗಳ ಪೇ ಸ್ಕೇಲ್ 10,000ದಿಂದ 29,000ವರೆಗೂ ಇದೆ. ಇವಾಗ ನೋಡ್ಬೋದು, ಆಯಾ ಸರ್ಕಲ್ನ ಅನುಗುಣವಾಗಿ ಹುದ್ದೆಗಳ ಸಂಖ್ಯೆನ ನೋಡ್ಬೋದು. ಕರ್ನಾಟಕ ಸರ್ಕಲ್ನ ಹುದ್ದೆಗಳ ಸಂಖ್ಯೆ 1940 ಹುದ್ದೆಗಳು. ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಪೂರ್ಣವಾದಂಥ ನೋಟಿಫಿಕೇಷನ್ನ ವಿವರವನ್ನು ನೋಡ್ಬೋದು ಮತ್ತು ಅರ್ಜಿ ಸಲ್ಲಿಕೆಯ ವಿಧಾನ, ಅರ್ಜಿ ಶುಲ್ಕ ಪಾವತಿಯ ವಿಧಾನ ಮತ್ತು ಅರ್ಜಿ ಸಲ್ಲಿಸುವ ಪೂರ್ಣವಾದಂಥ ಸ್ಟೆಪ್ಸ್ನ ವಿವರವಾಗಿ ತಿಳಿಸಲಾಗಿದೆ. ದಯವಿಟ್ಟು ವಿಡಿಯೋನ ಪೂರ್ಣವಾಗಿ ನೋಡಿ, ಅರ್ಜಿ ಸಲ್ಲಿಸಲು ಸುಲಭವಾಗ್ತದೆ. ಮೊದಲಿಗೆ ನೋಟಿಫಿಕೇಷನ್ನ ಪೂರ್ಣವಾದಂಥ ವಿವರವನ್ನು ಗ್ರಾಮೀಣ ಡಾಕಾ ಸೇವಕ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024 ಹುದ್ದೆಗಳು ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM, ಡಾಕಾ ಸೇವಕಾಸ್. ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಎ ಆನ್ಲೈನ್ ಅಪ್ಲಿಕೇಶನ್ಸ್ 15/7/2024 ರಿಂದ 5/8/2024ವರೆಗೂ. ಎಡಿಟ್ ಆರ್ ಕರೆಕ್ಷನ್ ವಿಂಡೋ 6/8/2024 ರಿಂದ 8/8/2024ವರೆಗೂ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPMನ ಜಾಬ್ ಪ್ರೊಫೈಲ್ ನೋಡ್ಬೋದು. ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಜಾಬ್ ಪ್ರೊಫೈಲ್ ನೋಡ್ಬೋದು. ಡಾಕಾ ಸೇವಕರ ಜಾಬ್ ಪ್ರೊಫೈಲ್ ನೋಡ್ಬೋದು. ಪೇ ಸ್ಕೇಲ್ ನೋಡ್ಬೋದು. BPMನ 12,000ದಿಂದ 29,380 ರೂಪಾಯಿ. ABPM ಡಾಕಾ ಸೇವಕದ 10,000ದಿಂದ 24,470 ರೂಪಾಯಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಬೋದು. ಎಲ್ಲ ಹುದ್ದೆಗಳಿಗೆ ಏಜ್ ಲಿಮಿಟ್ಸ್: ಮಿನಿಮಮ್ ಏಜ್ 18 ವರ್ಷ ಆಗಿರಬೇಕಾಗ್ತದೆ, ಮ್ಯಾಕ್ಸಿಮಮ್ ಏಜ್ 40 ವರ್ಷ ಮತ್ತು ರಿಲ್ಯಾಕ್ಸೇಷನ್ಸ್ ಇದೆ ನೋಡ್ಬೋದು. ರಿಲ್ಯಾಕ್ಸೇಷನ್ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡ್ಬೋದು. 10th ಸ್ಟ್ಯಾಂಡರ್ಡ್ ಆಗಿರಬೇಕಾಗ್ತದೆ, ರೆಕಗ್ನೈಸ್ಡ್ ಬೋರ್ಡಿಂದ. ಅದರ್ ಕ್ವಾಲಿಫಿಕೇಶನ್ ನೋಡ್ಬೋದು. ನಾಲೆಡ್ಜ್ ಆಫ್ ಕಂಪ್ಯೂಟರ್, ನಾಲೆಡ್ಜ್ ಆಫ್ ಸೈಕ್ಲಿಂಗ್, ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್. ನೆಕ್ಸ್ಟು ಅಗತ್ಯ ಇರುವಂಥ ದಾಖಲೆಗಳು ನೋಡ್ಬೋದು. ಮಾರ್ಕ್ ಶೀಟ್, ಐಡೆಂಟಿಟಿ ಪ್ರೂಫ್, ಕ್ಯಾಸ್ಟ್ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್, EWS ಸರ್ಟಿಫಿಕೇಟ್, ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್, ಮೆಡಿಕಲ್ ಸರ್ಟಿಫಿಕೇಟ್, certificate issued by the competent authority in respect of knowledge of tribals. ನೆಕ್ಸ್ಟು ರಿಜಿಸ್ಟ್ರೇಷನ್ಗೆ ಅಗತ್ಯ ಇರುವಂಥ ದಾಖಲೆಗಳನ್ನು ನೋಡ್ಬೋದು. ಮೊಬೈಲ್ ನಂಬರ್, ಇಮೇಲ್ ID, ಆಧಾರ್ ನಂಬರ್, SSLC ಮಾರ್ಕ್ಸ್ ಕಾರ್ಡ್ನ ಪೂರ್ಣವಾದಂಥ ವಿವರ ಬೇಕಾಗ್ತದೆ, ಮಾರ್ಕ್ಸು, ಪಾಸ್ ಆದಂಥ ವರ್ಷ ಮತ್ತು ಸ್ಕ್ಯಾನಡ್ ಫೋಟೋ ಬೇಕಾಗುತ್ತೆ. ಅದು ಸ್ಕ್ಯಾನಡ್ ಫೋಟೋ 50 KB ಕಮ್ಮಿ ಇರಬೇಕಾಗ್ತದೆ. ಸಿಗ್ನೇಚರ್ 20 KB ಕಮ್ಮಿ ಇರಬೇಕಾಗುತ್ತದೆ. ಪೇಮೆಂಟ್ ಆಫ್ ಫೀಸ್ ₹100 ಆಗಿರ್ತದೆ. ಪೇಮೆಂಟ್ನ ಆನ್ಲೈನ್ ಮೋಡಲ್ಲೇ ಪೇ ಮಾಡಬೇಕಾಗಿರ್ತದೆ. ಲೋಕಲ್ ಲ್ಯಾಂಗ್ವೇಜು ಆಯಾ ಸರ್ಕಲ್ನ ಅನುಗುಣವಾಗಿ ಯಾವ ಲ್ಯಾಂಗ್ವೇಜು ಇದೆ ಅಂತ ನೋಡ್ಬೋದಾಗಿರ್ತದೆ. ಇಲ್ಲಿ ನೋಟಿಫಿಕೇಷನಲ್ಲಿ ಕರ್ನಾಟಕಕ್ಕೆ ಕನ್ನಡ ಮತ್ತು ಆಯಾ ಸ್ಟೇಟಿಗೆ ಅನುಗುಣವಾಗಿ ಆಯಾ ಲೋಕಲ್ ಲ್ಯಾಂಗ್ವೇಜ್ನ ಇಲ್ಲಿ ನೋಡ್ಬೋದು. ನೆಕ್ಸ್ಟು ಇಂಡಿಯಾ ಪೋಸ್ಟ್ GDS ಆನ್ಲೈನ್ ವೆಬ್ಸೈಟಿಗೆ ಹೋಗಿ, ವೆಬ್ಸೈಟ್ನ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ಸ್ಟೇಟ್ನ ಸೆಲೆಕ್ಟ್ ಮಾಡಿ.
ಸ್ಟೇಟ್ ಸೆಲೆಕ್ಟ್ ಮಾಡಾದ್ಮೇಲೆ ಕರ್ನಾಟಕ ಸರ್ಕಲಲ್ಲಿ ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೋಡ್ಬೋದು. ಮೊದಲಿಗೆ ನೀವು ಇಲ್ಲಿ ಸೆಲೆಕ್ಟ್ ಡಿವಿಷನ್ ಅಂತ ಇದೆಯಲ್ಲ, ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕು ಅಂತಿದ್ದೀರಾ ಆ ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಸೆಲೆಕ್ಟ್ ಮಾಡಿ ವ್ಯೂ ಪೋಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಆ ಜಿಲ್ಲೆ ಅನುಗುಣವಾಗಿ ಆ ಡಿವಿಷನ್ಗೆ ಅನುಗುಣವಾಗಿ ಇರುವಂಥ ಹುದ್ದೆಗಳನ್ನು ನೋಡ್ಬೋದಾಗಿರ್ತದೆ. ಇಲ್ಲಿ ನೋಡ್ಬೋದು ಬೆಂಗಳೂರು ಸೌತ್ ಡಿವಿಷನ್ಗೆ ಹುದ್ದೆಗಳನ್ನ ನೋಡ್ಬೋದು. ಡಾಕಾ ಸೇವಕಾಸ್, ಏರಿಯಾನು ನೋಡ್ಬೋದು, ಆಫೀಸ್ ನೇಮ್, ಡೆಸಿಗ್ನೇಷನ್, ಲ್ಯಾಂಗ್ವೇಜ್, ಪಿನ್ ಕೋಡ್ನು ನೋಡ್ಬೋದಾಗಿರ್ತದೆ. ಈ ರೀತಿ ನೀವು ನಿಮ್ಮ ಜಿಲ್ಲೆಗೆ ಅನುಗುಣವಾಗಿ ಅಥವಾ ಯಾವ ಜಿಲ್ಲೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಿದ್ದೀರಾ ಆ ಜಿಲ್ಲೆನ ಸೆಲೆಕ್ಟ್ ಮಾಡಿ ಖಾಲಿ ಇರುವಂಥ ಪೋಸ್ಟ್ಗಳನ್ನು ವಿವರವನ್ನು ಪಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು. ಪೂರ್ಣವಾದಂಥ ವಿವರ ಪಡೆದ ನಂತರ ಯಾವ ರೀತಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡೋದು ಮತ್ತು ಅಪ್ಲಿಕೇಶನ್ನ ಅಪ್ಲೈ ಮಾಡೋದು ಹೇಗೆ ಮತ್ತು ಫೀ ಪೇಮೆಂಟ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಸ್ಟೇಜ್ 1, ಸ್ಟೇಜ್ 2 ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ. ಇವಾಗ ನೋಡ್ಬೋದು ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಇದೆ ನೋಡಿ. ಮೊಬೈಲ್ ನಂಬರ್ ಎಂಟರ್ 10 ಡಿಜಿಟ್ ಮೊಬೈಲ್ ನಂಬರ್ ಅಂತ ಇದೆ ನೋಡಿ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತದೆ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಾದ್ಮೇಲೆ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನೀವು ಎಂಟರ್ ಮಾಡಿರೋ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತದೆ. ನೆಕ್ಸ್ಟು ಇಮೇಲ್ ಅಂತ ಇದೆ ನೋಡಿ, ಅಲ್ಲಿ ಇಮೇಲ್ನ ಎಂಟರ್ ಮಾಡಿ. ನೆಕ್ಸ್ಟು ವ್ಯಾಲಿಡೇಟ್ ಇಮೇಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಎಂಟರ್ ಮಾಡಿರೋ ಇಮೇಲ್ ಐಡಿಗೆ ಒಂದು OTP ಬಂದಿರುತ್ತೆ, ಆ OTPನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟು ಅಪ್ಲಿಕೆಂಟ್ಸ್ ನೇಮ್, ನಿಮ್ಮ ಪೂರ್ಣವಾದಂಥ ಹೆಸರನ್ನ ಇಲ್ಲಿ ಎಂಟರ್ ಮಾಡಿ, SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂತೆ. ನೆಕ್ಸ್ಟು ಫಾದರ್ ನೇಮ್, ಮದರ್ ನೇಮ್, ತಂದೆ ಅಥವಾ ತಾಯಿ ಹೆಸರನ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಜೆಂಡರ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕಮ್ಯುನಿಟಿನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಡ್, ನೀವು ಯಾವ ಸರ್ಕಲಲ್ಲಿ 10th ಅಥವಾ SSLCನ ಪಾಸ್ ಆಗಿದ್ದೀರಾ ಆ ಸರ್ಕಲ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್, ನೀವು ಯಾವ ವರ್ಷದಲ್ಲಿ 10th ಅಥವಾ SSLCನ ಪಾಸ್ ಆಗಿದ್ದೀರಾ ಆ ಇಯರ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕ್ಯಾಪ್ಚಿನ ಎಂಟರ್ ಮಾಡಿ. ಕ್ಯಾಪ್ಚಿನ ಎಂಟರ್ ಮಾಡಾದ್ಮೇಲೆ ಸಬ್ಮಿಟ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇವಾಗ ನೋಡ್ಬೋದು ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ ಅಂತ ಇದೆ ನೋಡಿ, ಅಲ್ಲಿ ಆಧಾರ್ ನಂಬರ್ ಅಂತ ಇದೆ ನೋಡಿ, ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ. ಆಧಾರ್ ನಂಬರ್ ಎಂಟರ್ ಮಾಡಾದ್ಮೇಲೆ ಆರ್ ಯು ಎ ಪರ್ಸನ್ ವಿತ್ ಡಿಸಬಿಲಿಟಿ ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನೆಕ್ಸ್ಟು ಲ್ಯಾಂಗ್ವೇಜಸ್ ಸ್ಟಡಿಡ್ ಇನ್ ಎ ಸೆಕೆಂಡರಿ ಸ್ಕೂಲ್ ಅಂತ ಇದೆ ನೋಡಿ, ಅಲ್ಲಿ ನೀವು ಯಾವ್ಯಾವ ಲ್ಯಾಂಗ್ವೇಜ್ನ 10th ಅಥವಾ SSLCಲಿ ಓದಿದ್ದೀರಾ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ವೆದರ್ ಎಂಪ್ಲಾಯ್ಡ್, ನೀವು ಎಂಪ್ಲಾಯಿ ಆಗಿದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನೆಕ್ಸ್ಟು ಅಪ್ಲೋಡ್ ಫೋಟೋ ಅಂತ ಇದೆ ನೋಡಿ, ಅಲ್ಲಿ ಚೂಸ್ ಫೈಲ್ ಅಂತ ಇದೆ ನೋಡಿ, ಫೋಟೋ 50 KB ಕಮ್ಮಿ ಇರಬೇಕಾಗುತ್ತೆ. ಅಪ್ಲೋಡ್ ಸಿಗ್ನೇಚರ್ 20 KB ಕಮ್ಮಿ ಇರಬೇಕಾಗುತ್ತದೆ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇವಾಗ ನೋಡ್ಬೋದು ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ನೋಡ್ಬೋದು. ಅಪ್ಲಿಕೆಂಟ್ ನೇಮ್, ನಿಮ್ಮ ಹೆಸರು ನೋಡ್ಬೋದು, ಫಾದರ್ ನೇಮ್ ಆರ್ ಮದರ್ ನೇಮ್, ಮೊಬೈಲ್ ನಂಬರ್, ಆಧಾರ್ ನಂಬರ್, ಇಮೇಲ್ ID, ಡೇಟ್ ಆಫ್ ಬರ್ತ್, ಜೆಂಡರ್, ಕಮ್ಯುನಿಟಿ, ಆರ್ ಯು ಎ ಪರ್ಸನ್ ವಿತ್ ಡಿಸಬಿಲಿಟಿ, PWD category, PWD subcategory, circle in which secondary school passed, year of passing secondary school, languages studied in a secondary school, whether employer NOC available. ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ವೆರಿಫೈ ಮಾಡಿದ ನಂತರ ಐ ಇಯರ್ ಬೈ ಡಿಕ್ಲೇರ್ ದಟ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಇವಾಗ ನೋಡ್ಬೋದು ಡಿಯರ್ ಕ್ಯಾಂಡಿಡೇಟ್ ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಈಸ್ ನೋಡ್ಬೋದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನೋಡ್ಬೋದು. ಈ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಸ್ಟೆಪ್ 2ಗೆ ಬೇಕಾಗುತ್ತೆ. ನೆಕ್ಸ್ಟು ಕಂಟಿನ್ಯೂ ಟು ಅಪ್ಲೈ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಹೋಗುತ್ತೆ. ಇವಾಗ ನೋಡ್ಬೋದು ವೆರಿಫಿಕೇಶನ್ ಡೀಟೇಲ್ಸ್, ರಿಜಿಸ್ಟ್ರೇಷನ್ ನಂಬರ್ ನೋಡ್ಬೋದು, ಸರ್ಕಲ್ ಅಪ್ಲೈಯಿಂಗ್ ಫಾರ್, ನೀವು ಯಾವ ಸರ್ಕಲ್ಗೆ ಅಪ್ಲೈ ಮಾಡ್ಬೇಕು ಅಂತಿದ್ದೀರಾ ಆ ಸರ್ಕಲ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಸಬ್ಮಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೀವು ರಿಜಿಸ್ಟ್ರೇಷನ್ ಮಾಡಿರೋ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ಎಂಟರ್ OTP ಅಂತ ಇದೆ ನೋಡಿ, ಅಲ್ಲಿ ಎಂಟರ್ ಮಾಡಿ. ನೆಕ್ಸ್ಟು ಕ್ಯಾಪ್ಚಿನ ಎಂಟರ್ ಮಾಡಿ. ಕ್ಯಾಪ್ಚಿ ಎಂಟರ್ ಮಾಡಾದ್ಮೇಲೆ ನೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇವಾಗ ನೋಡ್ಬೋದು ಅಡ್ರೆಸ್ ಡೀಟೇಲ್ಸ್, ಕಮ್ಯುನಿಕೇಶನ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಡೋರ್ ಆರ್ ಹೌಸ್ ಆರ್ ಅಪಾರ್ಟ್ಮೆಂಟ್ ನಂಬರ್, ಸ್ಟ್ರೀಟ್, ಸಿಟಿ ಆರ್ ವಿಲೇಜ್, ಪಂಚಾಯತ್ ಆರ್ ಮಂಡಲ್ ಆರ್ ಡಿಸ್ಟಿಕ್, ಪಿನ್ ಕೋಡ್. ನಿಮ್ಮ ಪೂರ್ಣವಾದಂಥ ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತದೆ. ಕಮ್ಯುನಿಕೇಶನ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಇದ್ರೆ ಸೇಮ್ ಆಸ್ ಕಮ್ಯುನಿಕೇಶನ್ ಅಡ್ರೆಸ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅಲ್ಲಿ ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಡ್, ನೀವು ಯಾವ ಸರ್ಕಲಲ್ಲಿ ಸೆಕೆಂಡರಿ ಸ್ಕೂಲ್ನ ಪಾಸ್ ಆಗಿದ್ದೀರಾ, ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್, ನೀವು ಯಾವ ವರ್ಷದಲ್ಲಿ ಸೆಕೆಂಡರಿ ಸ್ಕೂಲ್ನ ಪಾಸ್ ಆಗಿದ್ದೀರಾ. ನೆಕ್ಸ್ಟು ಸೆಲೆಕ್ಟ್ ಬೋರ್ಡ್, ನೀವು ಯಾವ ಬೋರ್ಡಿಂದ ಸೆಕೆಂಡರಿ ಸ್ಕೂಲ್ನ ಪಾಸ್ ಆಗಿದ್ದೀರಾ ಆ ಬೋರ್ಡ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಸೆಲೆಕ್ಟ್ ರಿಸಲ್ಟ್ ಟೈಪ್, ಸೆಕೆಂಡರಿ ಸ್ಕೂಲ್ನ ರಿಸಲ್ಟ್ ಟೈಪ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಸೈನ್ಸ್ ಮಾರ್ಕ್ಸ್ನ ಎಂಟರ್ ಮಾಡಿ. ನೆಕ್ಸ್ಟು ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆ ನೋಡಿ, ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಫಸ್ಟ್ ಲ್ಯಾಂಗ್ವೇಜ್ನ ಮಾರ್ಕ್ಸ್ನ ಎಂಟರ್ ಮಾಡಿ. ನೆಕ್ಸ್ಟು ಮ್ಯಾಥಮೆಟಿಕ್ಸ್ನ ಮಾರ್ಕ್ಸ್ನ ಎಂಟರ್ ಮಾಡಿ. ನೆಕ್ಸ್ಟು ಸೋಷಿಯಲ್ ಸೈನ್ಸ್ನ ಮಾರ್ಕ್ಸ್ನ ಎಂಟರ್ ಮಾಡಿ. ನೆಕ್ಸ್ಟು ಸೆಲೆಕ್ಟ್ ಸಬ್ಜೆಕ್ಟ್, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅದನ್ನು ಸೆಲೆಕ್ಟ್ ಮಾಡಿ. ಸೆಕೆಂಡ್ ಲ್ಯಾಂಗ್ವೇಜ್ನ ಮಾರ್ಕ್ಸ್ನ ಎಂಟರ್ ಮಾಡಿ. ನೆಕ್ಸ್ಟು ಥರ್ಡ್ ಲ್ಯಾಂಗ್ವೇಜ್ ಯಾವುದು, ಥರ್ಡ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ಮಾರ್ಕ್ಸ್ನ ಎಂಟರ್ ಮಾಡಿ. ಎಲ್ಲ ಸಬ್ಜೆಕ್ಟ್ನ ಮಾರ್ಕ್ಸ್ನ ಎಂಟರ್ ಮಾಡಾದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್. ಚೂಸ್ ಯುವರ್ ಪ್ರಿಫರೆನ್ಸ್ ಇಯರ್ ಅಂತ ಇದೆ ನೋಡಿ, ಅಲ್ಲಿ ಸರ್ಕಲ್ ಅಪ್ಲೈಯಿಂಗ್ ಫಾರ್, ಸೆಲೆಕ್ಟ್ ಡಿವಿಷನ್ ಅಪ್ಲೈಯಿಂಗ್ ಫಾರ್ ಅಂತ ಇದೆ ನೋಡಿ, ಅಲ್ಲಿ ನೀವು ಯಾವ ಡಿವಿಷನ್ಗೆ ಅಪ್ಲೈ ಮಾಡ್ಬೇಕಂತಿದ್ದೀರಾ ಆ ಡಿವಿಷನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಡಿವಿಷನ್ ನೋಡ್ಬೋದು ಮತ್ತು ಆಫೀಸ್ ನೋಡ್ಬೋದು, ಪೋಸ್ಟ್ ನೋಡ್ಬೋದು, ಪೋಸ್ಟ್ ಪ್ರಿಫರೆನ್ಸ್ ನೋಡ್ಬೋದು. ನೀವು ಸೆಲೆಕ್ಟ್ ಮಾಡಿರೋ ಡಿವಿಷನ್ ಅನುಗುಣವಾಗಿರುವಂಥ ಆಫೀಸು ಮತ್ತು ಪೋಸ್ಟು ಮತ್ತು ಅದರ ಡಿವಿಷನ್ನು ನೋಡ್ಬೋದಾಗಿರ್ತದೆ. ಪೋಸ್ಟ್ ಪ್ರಿಫರೆನ್ಸ್ ಅಂತ ಇದೆ ನೋಡಿ, ಅಲ್ಲಿ ನೀವು ನಿಮ್ಮ ಪ್ರಿಫರೆನ್ಸ್ನ ಎಂಟರ್ ಮಾಡಬೇಕಾಗಿರ್ತದೆ. ಪ್ರಿಫರೆನ್ಸ್ ಎಂಟರ್ ಮಾಡಾದ್ಮೇಲೆ ಕೆಳಗಡೆ ಡಿಕ್ಲರೇಷನ್ ಅಂತ ಇದೆ ನೋಡಿ, ಅಲ್ಲಿ ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ನೆಕ್ಸ್ಟು ಫೀ ಪೇಮೆಂಟ್ನ ಆನ್ಲೈನ್ ಮೋಡಲ್ಲಿ ಪೇ ಮಾಡಬೇಕಾಗ್ತದೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಇಂದ ಪೇಮೆಂಟ್ನ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗ್ತದೆ. ಫೀ ಪೇಮೆಂಟ್ ಮಾಡಾದ್ಮೇಲೆ ನೀವು ಫೀ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದರೆ GDSನ ಹೋಮ್ ಪೇಜ್ಗೆ ಹೋಗಿ ಫೀ ಪೇಮೆಂಟ್ ಅಂತ ಇದೆ ನೋಡಿ ಆಪ್ಷನ್ನು, ಅಲ್ಲಿ ಚೆಕ್ ಫೀ ಸ್ಟೇಟಸ್ ಅಂತ ಇದೆ ನೋಡಿ, ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ ಫೀ ಸ್ಟೇಟಸ್ನ ಚೆಕ್ ಮಾಡ್ಬೋದು. ನೆಕ್ಸ್ಟು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಬೇಕು ಅಂದರೆ GDSನ ಹೋಮ್ ಪೇಜಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ, ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ನೋಡಿ, ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಬೋದಾಗಿರ್ತದೆ. ಯಾವ ರೀತಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಡಾಕಾ ಸೇವಕ ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂತ. ಧನ್ಯವಾದಗಳು ಸ್ನೇಹಿತರೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋಣ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,
ಮತ್ತು ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನ ಪೇಜ್ ನ ಫಾಲೋ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.